ನಂದನಾಕುಲ ನಂದಗೋಕುಲ. ಮಾವ, ನಾನ್ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾವ. ಮೊದ್ಲು ನನ್ನ ಹೊಡೆದು ನಿಮಗೂ ಹೊಡೆದು ಇದೆಲ್ಲ ಶುರು ಮಾಡಿದ್ದು ಅವನೇ ಅಲ್ವಾ? ಅದಕ್ಕೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಮೀನಾ, ಇವೆಲ್ಲ ಏನು ಬೇಡ ಅಂತ ಹೇಳು. ಅವ್ರ ತವ್ರ ಮನೆ ಮೇಲೆ ಅವಳು ಕಂಪ್ಲೇಂಟ್ ಕೊಡೋದು. ಇಲ್ಲ ಮಾವ, ನನಗೆ ವಲ್ಲಭ, ಮಾಧವ ಭಾವ, ಕೇಶವ ಭಾವ ಆಚೆ ಬರೋದು ಮುಖ್ಯ. ಸರ್, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲಮ್ಮ? ನಮ್ಮ ಅಣ್ಣನ ಮೇಲೆ. ಅಲ್ಲೋಗಿ ಬರ್ಸಿ. ರಂಗನಾಥ್, ಪ್ಯಾಡ್ ಕೊಡು. ಇಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಆನಂದ ನನ್ನ ಮಕ್ಕಳನ್ನ ಬಿಟ್ಬಿಡಿ ಅಂತ ನಂದ ಮಗನ್ ಮದ್ವೆ ಹಾಗೇ ಬಿಡ್ತು ಅಂತ ಬೀಗ್ತಾ ಇದ್ದ. ಈಗ ನೋಡ್ತೀನಿ ಅದು ಹೇಗ್ ಮದ್ವೆ ಆಗುತ್ತೆ ಅಂತ. ಸ್ಟೇಷನ್ ಮೆಟ್ಲಂತಿರೋ ಹುಡುಗನ್ಗೆ ಅದ್ ಯಾರು ಏನ್ ಕೊಡ್ತಾರೋ ಏನೋ. ಒಟ್ನಲ್ಲಿ ಈ ಮದುವೆ ಕತೆ ಅಷ್ಟೇ. ನನಗೀಗ ಸಮಾಧಾನ ಆಗ್ತಿದೆ. ಈ ನೋವಲ್ಲೂ ಒಂಥರ ಖುಷಿ ಸಿಗ್ತಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ಬಹುಶಃ ನೀವಾಗ್ಲಿ ಅಪ್ಪ ಆಗ್ಲಿ ಆ ನಂದನ್ ಮಕ್ಕಳಿಗೆ ಹುಡ್ಕೊಂಡೋಗಿ ಹೊಡೆದಿದ್ರು ನನ್ಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಆದ್ರೂ ಡಬಲ್ ಖುಷಿ ಆಗ್ತಿದೆ ದೊಡ್ಡಪ್ಪ. ಹೋಣ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದಾರೆ. ಹೇಳಿ ಇನ್ಸ್ಪೆಕ್ಟ್ರೆ, ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಹೌದು, ಗಲಾಟೆಯಾಗಿ ನಿಜ. ಆದ್ರೆ ಸರಿ ಏನಾಯ್ತು? ಚಂದ್ರು, ಏನ್ ಹೇಳೋದು ಇನ್ಸ್ಪೆಕ್ಟ್ರು? ಅಣ್ಣ, ನಂದ ಆಟ ಆಡ್ಬಿಟ್ಟಾಳ. ಅಂದ್ರೆ ಅಮೂಲಿನ ಮುಂದೆ ಇಟ್ಕೊಂಡು ಫ್ರೀ ಕುಂತ ಮೇಲೆ ಅವಳ ಕೈಲಿ ಕಂಪ್ಲೇಂಟ್ ಕೊಡ್ತಿದ್ದಾನೆ. ನಾವು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಅವರು ತಗೋತಾರಂತೆ. ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದು ಫ್ರೀ ಕಂಟನ್ನ ಅರೆಸ್ಟ್ ಮಾಡ್ತಾರಂತೆ. ಅಪ್ಪ, ನಾವು ಕೊಟ್ಟಿರೋ ಕಂಪ್ಲೇಂಟ್ ನಾವೇ ವಾಪಸ್ ತಗೋಬೇಕಾ? ಹಾಗಾದ್ರೆ ನಾವಿಷ್ಟೊತ್ತು ಪಟ್ಟ ಖುಷಿ ಎಲ್ಲ ವೇಸ್ಟಾ? ಆ ನಂದನ್ ಮಕ್ಕಳು ಆಚೆ ಬರ್ತಾರೆ, ನಮ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದಪ್ಪ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೀನ್ ಲಾಕಪ್ ಸೇರ್ಬೇಕಾಗತ್ತೆ. ಅದ್ ಬೇಕಾ ನಿನಗೆ? ಹೌದು, ಚಂದ್ರು ಹೇಳ್ತಿರೋದು ಸರಿ ಇದೆ. ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳೇಬೇಕು. ಚಂದ್ರು, ರೆಡಿ, ಸ್ಟೇಷನ್ ಹೋಗೋಣ. ದೇವ್ರಿದ್ದಾನೆ ಅಂತ ಅದಕ್ಕೆ ಹೇಳೋದಕ್ಕಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಈಗ ವಾಪಸ್ ತಗೊಳ್ಕೊಂಡಿದ್ದಾರೆ. ಅವು ಮಾಡಿದ್ದು ಸರಿಯಾಗಿ ಮಾಡಿದ್ದಾರೆ. ಮನೆ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ರಲ್ಲ, ನೋಡಿ ಇವಾಗ ನಿಮ್ ಮನೆ ಮಗಳು ಏನ್ ಮಾಡಿದಾಳೆ ಅಂತ. ಎಲ್ಲ ನಮ್ ಕರ್ಮ. ಹೇಳಿ ಸರ್, ಏನಾಗ್ಬೇಕಿತ್ತು? ನಾವು ಕಂಪ್ಲೇಂಟ್ ಕೊಟ್ಟಿದ್ದನ್ನ ವಾಪಸ್ ತಗೊಂತಾ ಇದ್ವಿ. ರಂಗನಾಥ್, ಪ್ಯಾಡ್ ತಂಬ. ಸರಿ, ಅಲ್ಲಿ ಬರ್ಕೊಡ್ಸಿ. ಏನಮ್ಮ, ನೀವು ನಿಮ್ ಕಂಪ್ಲೇಂಟ್ನ ವಾಪಸ್ ತಗೋತೀರಾ?
ಸರ್ ನಮ್ಗೆ ಈ ಗಲಾಟೆಗಳು ಯಾವುದು ಬೇಡ ಸರ್. ಅವರೇ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದಮೇಲೆ ನಾವು ತಗೋತೀವಿ. ಏನ್ ಸರ್ ಇದೆಲ್ಲ? ಊರಿನ ಗಣ್ಯ ವ್ಯಕ್ತಿಗಳು ನೀವು. ಸಣ್ಣ ಪುಟ್ಟ ಗಲಾಟೆಗೆಲ್ಲ ಸ್ಟೇಷನ್ವರೆಗೂ ಬರೋದಾ? ನೀವೇ ಕೂತು ಮಾತಾಡ್ಕೋಬೋದಿತ್ತಲ್ಲ. ನಂದಾ ಅವ್ರೆ, ಏನಿದೆಲ್ಲ? ನೋಡಿ, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡ್ಕೋಬೇಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸರಿ, ನೀವೆಲ್ಲ ಹೊರಡಿ. ಅಪ್ಪ ಅಪ್ಪ ಎಷ್ಟು ದಿನ ನಮ್ಮ ಮನೆ ಮಗಳು ಅಂತ ಒಂದು ಹಾವನ್ನ ಸಾಕ್ತಿದ್ವಿ. ಅದು ಚೆನ್ನಾಗಿ ಹಾಲು ಕುಡಿದು ಈಗ ನಮ್ಗೆ ವಿಷ ಕಟ್ತಾ ಇದೆ. ಅಪ್ಪ ಅದು ಹಾಗಲ್ಲಪ್ಪ, ಅಣ್ಣ ಮಾಡಿದ ತಪ್ಪು. ಹೇಯ್ ಮುಚ್ಚಬಾಯಿ ಎಲ್ಲ ಮಾಡಿ ಇನ್ನೊಬ್ಬರ ತಪ್ಪಗೆ ಮಾತಾಡ್ತೀಯ. ಇವತ್ತು ನೀನು ನನ್ನ ಪಾಲ್ಗೆ ಇನ್ನೊಂದ್ಸಲ ಸತ್ತೋದೆ. ಒಂದ್ ಹೇಳ್ತೀನಿ ನೆನ್ಪಿಟ್ಕೋ, ನಾನ್ ಸತ್ರೆ ನನ್ನ ಮುಖ ನೋಡಕ್ ಬರ್ಬೇಡ. ಅಪ್ಪ ಅಪ್ಪ ಸಮಾಧಾನ ಮಾಡ್ಕೊ ಮಗ್ಳೆ, ಸಮಾಧಾನ ಮಾಡ್ಕೊ. ಪ್ರಿಯಾ ಅವ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ನಿಮ್ಮವ್ರನ್ನ ಎಲ್ರನ್ನೂ ಹೊರಗ್ ಬಿಟ್ಟಿದ್ದಾಯ್ತಲ್ಲ. ಸೂರ್ಯಕಾಂತ್ ಅವರೇ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರಲ್ಲ, ಇನ್ನೇನು ಟೆನ್ಷನ್ ಇಲ್ಲ. ಅಯ್ಯೋ ಅಕ್ಕ, ಯಾಕಿನ್ನೂ ಅಳ್ತಾ ಇದ್ದೀರಾ? ಖುಷಿ ಪಡಿ, ಮಾಧವ್ ಬಾವ ರಿಲೀಸ್ ಆಗಿದ್ದಾರೆ. ಅಯ್ಯೋ, ನನ್ ಮಗಳ ಮನ್ಸಿಗೆ ಬೇಜಾರಾದ್ರೆ ಹಂಗೆ ಇಡೀ ದಿನ ಕೊರಗ್ತಾ ಇರ್ತಾಳೆ. ತುಂಬಾ ಸೂಕ್ಷ್ಮ ನನ್ ಮಗಳು. ಹೌದು, ಆದ್ರೆ ಇಷ್ಟೊಂದು ಅಳೋದ್ ಏನಿದೆ ಆಂಟಿ? ಆದ್ರೆ ಇವ್ರು ಅಳ್ತಾನೆ ಇದ್ರೆ ಅವ್ರಿಗೂ ಕಂಗಾಲಾಗಲ್ವಾ? ಇಂಥ ಟೈಮಲ್ಲಿ ನಮ್ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು. ಈಗ ರಿಲೀಸ್ ಆಗಿದ್ದಾರೆ ಅಂದ್ರೂ ಇವ್ರು ಅಳು ನಿಲ್ಲಿಸ್ತಾನೆ ಇಲ್ವಲ್ಲ ಆಂಟಿ? ನೀವಾದ್ರೂ ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಿ ಆಂಟಿ. ನೀವಾದ್ರೂ ಅವ್ರಿಗೆ ಅಳು ನಿಲ್ಸಕ್ ಹೇಳಿ. ಅಯ್ಯೋ ಮೀನಾ, ನಿಂತರ ನನ್ ಮಗಳ್ದು ಕಲ್ ಮನ್ಸಲ್ಲಮ್ಮ. ಗಂಡ ಜೈಲಿಗೆ ಹೋದ್ರು ಏನೂ ಆಗಿಲ್ಲ ಅನ್ನೋ ತರ ನೀನಿರ್ಬೋದು, ಆದ್ರೆ ನನ್ ಮಗಳ ಮನ್ಸು ಹಾಗಲ್ಲ. ಅವಳ ಮನ್ಸೇ ಒಡ್ದೋಗಿದೆ ಪಾಪ. ನನ್ ಮಗಳು ಅವಳ ಮನ್ಸಲ್ಲಿರೋ ದುಃಖ ಎಲ್ಲ ತೋಡಿ ತೋಡಿ ಹೊರಗ್ ಹಾಕ್ಬಿಡ್ಲಿ. ದಯವಿಟ್ಟು ಅಳಕ್ಕೂ ಸ್ವತಂತ್ರ ಇಲ್ಲ ನನ್ ಮಗಳಿಗೆ ಅಂತ ಮಾತ್ರ ಹೇಳ್ಬೇಡಮ್ಮ. ರೀ ನಿಮ್ಗೇನು ಆಗಿಲ್ಲ ಅಲ್ವಾ? ಪೊಲೀಸರು ನಿಮ್ಗೆ ಹೊಡೆದಿಲ್ಲ ತಾನೆ? ನಿಮ್ಗೆ ಏಟಾಗಿಲ್ಲ ಅಲ್ವಾ? ಪ್ರಿಯಾ, ಯಾಕೆ ಅಳ್ತಾ ಇದ್ಯಾ? ನನ್ಗೇನು ಆಗಿಲ್ಲ, ನೀನು ಅಳ್ಬೇಡ. ಆದ್ರೂ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಜೀವನೇ ಬಾಯಿಗೆ ಬಂದಿತ್ತು ರೀ. ಬೀಗ್ರೆ, ನನಗೆ ತುಂಬಾ ಆತಂಕ ಆಗ್ತಾ ಇತ್ತು. ಮಾಧವ ಅರೆಸ್ಟ್ ಆಗಿರೋ ಸುದ್ದಿ ಕೇಳಿ ನೀವೆಲ್ಲಿ ಈ ಸಂಬಂಧ ಬೇಡ ಅಂತಿರೋ ಅಂತ. ಆದ್ರೆ ನಿಮ್ಮ ಇಡೀ ಕುಟುಂಬ ಮಗಳು ಸಮೇತ ಬಂದು ನಮ್ಗೆ ಈ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರಿ. ನಿಮ್ ಸಂಬಂಧ ಮಾಡೋದಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿದೀವಿ ಬೀಗ್ರೆ. ಇದೇನ್ ಬೀಗ್ರೆ, ಇಷ್ಟೇನ ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ? ಸಂಬಂಧ ಬೆಳೆಸೋದು ಮುರಿಯೋದಕ್ಕಲ್ಲ ಬೀಗ್ರೆ, ಅದು ಮರವಾಗಿ ನಿಲ್ಬೇಕು. ಅದ್ರ ನೆರಳಲ್ಲಿ ನಾವೆಲ್ಲ ಸಂತೋಷವಾಗಿ ಬದುಕ್ಬೇಕು ಅಲ್ವಾ ವೀಣಾ? ಹ್ಞೂ ಮತ್ತೆ ಬೀಗ್ರೆ, ನಿಮ್ ಮಗ ನನ್ ಮಗಳ ಕತ್ತಕ್ ತಾಳಿ ಕಟ್ಟಿಲ್ಲ ಅಷ್ಟೇ, ಆದ್ರೆ ಅವಳು ಅವ್ರನ್ ಗಂಡ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾಳೆ.
ಅಳಿಯಂದ್ರೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದ್ರಿ. ಮಕ್ಕಳೆಲ್ಲ ಆಚೆ ಬರೋ ಹಾಗೆ ಮಾಡಿದ್ರಿ. ತುಂಬ ಉಪಕಾರ ಆಯಿತು ಅಳಿಯಂದ್ರೆ. ಏನ್ ಮಾವ ಇದು, ನಿಮ್ಗಲ್ದೆ ಇನ್ಯಾರಿಗೆ ಮಾಡ್ಲಿ ಇದನ್ನೆಲ್ಲ? ಇದಕ್ಕೆ ಅವತ್ ನಮ್ಮ ಮನೆಯವ್ರು ಹೇಳಿದ್ದು, ಕುಟುಂಬದಲ್ಲಿ ಲಾಯರು, ಪೊಲೀಸು, ಡಾಕ್ಟ್ರು ಇವರೆಲ್ಲ ಇರ್ಬೇಕು ಅಂತ. ಇಂಥ ಸಮಯದಲ್ಲಿ ಬೇಕಾಗ್ತಾರೆ ನೋಡಿ. ಮಾವ, ಈ ಕೃತಜ್ಞತೆನ ನೀವು ನಂಗಲ್ಲ, ಆ ಹುಡುಗಿ ಅಮೂಲ್ಯಂಗೆ ಹೇಳಿ. ಯಾಕಂದ್ರೆ ತವ್ರ ಮನೆಯವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ಯಾರು ಒಪ್ಪಲ್ಲ. ಅಂತದ್ರಲ್ಲಿ ನಾನು ಹೇಳಿದ ತಕ್ಷಣ ಒಂದೇ ಮಾತಿಗೆ ಒಪ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ಕೇನೆ ಅಲ್ವಾ ಸೂರ್ಯಕಾಂತ್ ದಾರಿಗೆ ಬಂದಿದ್ದು. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನನ್ ಮನೆಯವ್ರಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಏನ್ ಹೇಳಿ? ಮಾಧವ, ಎಂತ ಪರಿಸ್ಥಿತಿ ಬಂತು ಮಾಧವ ನಿನಗೆ? ಸಮಾಧಾನ ಮಾಡ್ಕೊಳ. ಎಂತ ಕೆಲ್ಸ ಮಾಡ್ಕೊಂಡ್ ಬಂದೋ ಮಾಧವ. ನೀನ್ ಹೀಗ್ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಮತ್ತೆ ಮುಂದಿಟ್ಕೊಂಡು ಯಾಕೋ ಹೀಗ್ ಮಾಡ್ದೆ? ಯಾಕೋ? ಹೌದು, ನೀವ್ ಹೇಗೆ ಅವನ್ನ ಬಿಡಿಸ್ಕೊಂಬಂದ್ರಿ? ಗಿರಿಜಾ, ಅದೆಲ್ಲ ಆಮೇಲೆ ಹೇಳ್ತೀನಿ. ಅರ್ಧಕ್ಕೆ ನಿಂತಿರೋ ನಾಂದಿ ಶಾಸ್ತ್ರ ಮುಗಿಲಿ. ಪುರೋಹಿತ್ರೆ, ತಾವು ಮುಂದುವರಿಸಿ. ಆಗ್ಲಿ ರಾಯರೇ. ಮಾಧವ, ನಿಮ್ಮ ಗುರು ಹಿರಿಯರು ಮತ್ತು ಪೂರ್ವಜರ ಆಶೀರ್ವಾದ ನಿನ್ ಮೇಲೆ ಬಲವಾಗಿರೋದಕ್ಕೇನೆ ನಿನಗೆ ತೊಂದರೆ ಆದ್ರೂ ಮತ್ತೆ ಬಂದು ಈ ನಾಂದಿ ಶಾಸ್ತ್ರ ಮುಂದುವರಿತಿರೋದು. ಈಗ ಧೈರ್ಯವಾಗಿ ನೀನು ಬಲಗೈ ಚಾಚಪ್ಪ, ಕಂಕಣನ ಕಟ್ತೀನಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಕಂಕಣ ಬಂಧನ ಮುಹೂರ್ತೋಸ್ತು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಈಗ ಸಂಕಲ್ಪ ಮಾಡೋ ಸಮಯ. ನೀವು ಅಕ್ಷತೆ ತಗೊಳಪ್ಪ. ಭರಣಿ ತೊಡೆ ಮೇಲೆ ಹಿಡ್ಕೊಂಡು ನಾನು ಹೇಳೋ ಮಂತ್ರ ನೀನು ಹೇಳಪ್ಪ. ಮಮ ಉಪಾರ್ಥ ಮಮ ಉಪಾತ್ತ ದುರಿತ ದುರಿತ. ದೇವ್ರನ್ನ ಬೇಡ್ಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಳಪ್ಪ. ಓಂ ತದೇವರ್ಗಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ತಗೊಳಪ್ಪ, ಆರತಿ ಮಾಡಪ್ಪ. ಓಂ ಕರ್ಪೂರಗೌರಂ ಪ್ರಣಾತಾರಂ ಮುಕ್ತಾರ್ಕಾರಂ ಸದಾವಸಂತಂ ಹೃದಯಂ ಓಂ ಭವಾನ್ ಚೈತಂ ನಮಾಮಿ ವೇದೋಕ್ತ ಮಹಾಮಂಗಳ ನೀರಾಂಜನಂ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆರತಿ ತಗೊಳಪ್ಪ. ಅಂದಣ್ಣ, ನಾಂದಿ ಶಾಸ್ತ್ರ ಸಾಂಗವಾಗಿ ನೆರವೇರಿದೆ. ಈಗ ತಾನೇ ಶುಭ ಕಾರ್ಯ ಶುರುವಾಗಿದೆ. ಹಾಗಾಗಿ ಈಗ್ಲಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಬಹಳ ಜಾಗ್ರತೆಯಿಂದ ಇರಬೇಕು. ಆಗ್ಲಿ ಸ್ವಾಮಿ. ನಾನು ಇನ್ನು ಬರ್ತೀನಿ. ಶುಭಶ್ಚ ಶೀಘ್ರಂ. ಒಳ್ಳೇದಾಗಿ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಏನ್ ಸಾಧಿಸ್ದಂಗಾಯ್ತು ನಾವೆಲ್ಲ ಸೇರಿ. ಹಾ, ಅಲ್ಲ ದೊಡ್ಡಪ್ಪ, ಏನೋ ದೊಡ್ಡದಾಗಿ ಮಾಸ್ಟರ್ ಪ್ಲಾನ್ ಮಾಡೋ ತರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ರಲ್ಲ, ಏನಾಯ್ತು ಇವಾಗ? ನಾವು ಪಟ್ಟಿರೋ ಖುಷಿ 1 ಗಂಟೆ ಉಳಿಲಿಲ್ಲ. ಆ ನಂದ ಮಾಸ್ಟರ್ ಪ್ಲಾನ್ ಮಾಡಿ ನಮ್ಮನ್ನೆಲ್ಲ ಮಂಗ ಮಾಡ್ಬಿಟ್ಟ. ಛೇ, ಬೇಜಾರು ಮಾಡ್ಕೊಬೇಡ ಶ್ರೀಕಂಠು. ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ. ಆದ್ರೆ ನಂದ ಈ ತರ ಆಟ ಆಡ್ತಾನೆ ಅಂತ ನಮಗೆ ಗೊತ್ತಿರ್ಲಿಲ್ಲ.
ಹಣ ಆದ್ರೂ ತುಂಬಾ ಅಸಹ್ಯ ಆಗ್ತಿದೆ. ನಮ್ಮ ಹತ್ರ ಹಣ ಬಲ ಜನಬಲ ಎಲ್ಲ ಇಟ್ಕೊಂಡು ನಾವೇನು ಮಾಡ್ಕೊಳಕ್ಕಾಗ್ಲಿಲ್ಲ ಅವನ್ಗೆ. ಎಲ್ಲ ಸರಿಯಾಗೇ ಇತ್ತು. ನೀವು ಮಾಡಿರೋ ಪ್ಲಾನ್ನ ನಿಮಗೆ ತಿರುಗ್ ಬಾಣ ಆಗೋ ತರ ಮಾಡಿದ್ದು ನಿಮ್ ಮಗಳು ಬಾವ. ಅವಳು ಆ ನಂದನ್ ಮನೆ ಸೊಸೆನೇ ಆಗಿರ್ಬೋದು. ನೀವು ಅವಳ ಈ ಮನೆಗ್ ಸೇರಿಸ್ತೇನೆ ಇರ್ಬೋದು. ಆದ್ರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಎಂತ ಸಂದರ್ಭದಲ್ಲೂ ತವ್ರ ಮನೆಯವ್ರನ್ನ ಬಿಟ್ಕೊಡೋದಿಲ್ಲ. ಆದ್ರೆ ಅಮೂಲ್ಯ ಗಂಡನ ಮನೆಯವ್ರನ್ನ ಕಾಪಾಡೋದಕ್ಕೆ ತವ್ರ ಮನೆಯವ್ರನ್ನ ಬಿಟ್ಕೊಟ್ಬಿಟ್ಲಲ್ಲ. ಅವಳನ್ನ ನಾವು ಇಷ್ಟು ವರ್ಷ ಅಮ್ಮ ಬಂಗಾರಿ ಮುದ್ದು ಅಂತ ಪ್ರೀತಿ ತೋರಿಸಿದ್ದು. ದೇವ್ರೆ, ನಾವ್ ತೋರಿಸಿರೋ ಪ್ರೀತಿಗೆ ಒಳ್ಳೆ ಬಹುಮಾನನೇ ಕೊಟ್ಲು. ನಿಜ, ಮಗಳು ಅಂತ ತಲೆ ಮೇಲೆ ಹೊತ್ತು ಮೆರೆಸ್ದೆ. ಯಾರಿಗೂ ಕೊಡದೆ ಅಷ್ಟು ಪ್ರೀತಿನ ನಾನು ಅವಳು ಕೊಟ್ಟೆ. ಆದ್ರೆ ಅವಳು ನನ್ನನ್ನ ಇನ್ನೊಂದ್ಸಲ ಕೊಂದ್ಬಿಟ್ಲು. ರೀ, ಹೋಗ್ಲಿ ಬಿಡ್ರಿ. ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡಿ. ಆಗಿದ್ದಾಗೋಯ್ತು. ಏನೇ ಆಗಿದ್ದಾಯ್ತು? ಇವತ್ತು ಸ್ಟೇಷನ್ ಅಲ್ಲಿ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ನಂದ ಎಷ್ಟು ಅಹಂಕಾರದಿಂದ ನನ್ನ ನೋಡ್ದ. ನನ್ನ ಮಗಳು, ನಾನು ಜನ್ಮ ಕೊಟ್ಟ ಮಗಳು, ಆ ನನ್ನ ಪಕ್ಕ ನಿಂತ್ಕೊಂಡು ನಾನು ಅವನ್ ಪರ ಇದ್ದೀನಿ ಅಂತ ಹೇಳಿದಾಗ ನನಗೆ ಚಪ್ಲಿ ತ ನೋಡ್ದಂಗ ಆಯ್ಕಣೆ. ನನಗ್ ಬರ್ತಿರೋ ಕೋಪದಲ್ಲಿ ನಿಮ್ಮೆಲ್ಲರಿಗೂ ನಾಲ್ಕು ಬಾರಿಸ್ಬೇಕು ಅನಿಸ್ತಿದೆ. ಆ ಶ್ರೀಕಂಠ ಅಂತೂ ಮೃಗ ತರ ಆಡ್ತಾನೆ. ಅವನಿಗೆ ಬುದ್ಧಿ ಇಲ್ಲ. ನಿಮ್ ಬುದ್ಧಿ ಎಲ್ಲಿ ಹೋಗಿತ್ತೋ? ಯಾಕೆ ಹೋಗ ಅವ್ನಿಗೆ ಹೊಡೆದ್ರಿ? ಏನ್ ಹೇಳ್ದೆ ನೀನು? ಅವನವ್ರ ಬಾಸ್ಗೆ ಇನ್ವಿಟೇಷನ್ ಕೊಡಕ್ ಹೋದಾಗ ಆಕ್ಸಿಡೆಂಟ್ ಆಗಿ ಕಾಲಕ್ಕೆ ಪೆಟ್ಟಾಯ್ತು ಅಂದಲ್ಲ. ಇದ್ರಲ್ಲಿ ಸುಳ್ಳುಗಳು ಬೇರೆ ಹೇಳೋದು. ಮತ್ತೆ ಅವನು ನಮ್ಮ ಅಪ್ಪನ ಮೇಲೆ ಕೈ ಮಾಡ್ದ ಅಂತ ಗೊತ್ತಾದ್ಮೇಲೂ ನಾವು ಸುಮ್ಮನೆ ಇರ್ಬೇಕಿತ್ತ? ನಮಗ್ ಬರ್ತಿದ್ದ ಕೋಪದಲ್ಲಿ ಅವನನ್ನ ಸುಮ್ಮನೆ ಬಿಟ್ಟಿದ್ದೆ ಹೆಚ್ಚಾಯ್ತು. ನಿಮಗೆ ಕೋಪ ಬಂದಿದ್ದು ತಪ್ಪಲ್ಲ. ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಅಂತಿರ್ಬೇಕಲ್ವಾ? ಮುಂದೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತೇನು ನಿಮ್ಗೆ? ಏನು ದೇವ್ರ ದಯೆ, ಆ ದೇವ್ರ ದೊಡ್ಡವರು. ಅಣ್ಣ ಕಂಪ್ಲೇಂಟ್ ವಾಪಸ್ ತಗೊಂಡ. ಇಲ್ದೆ ಹೋಗಿದ್ರೆ ಮದ್ವೆ ಕಥೆ ಏನು? ನೀವೆಲ್ಲರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿದ್ದಿರ್ಬೇಕಾಗಿತ್ತು. ಅತ್ತೆ, ಇವತ್ತು ಇವ್ರ 3 ಜನ ಹೊರಗ್ ಬರೋದಕ್ಕೆ ಕಾರಣನೇ ನಿಮ್ ಸೊಸೆ ಅಮೂಲ್ಯ. ಏನಂಗಂದ್ರೆ? ಹೌದು ಅತ್ತಿಗೆ, ಅಮೂಲ್ಯ ಶ್ರೀಕಂಠನ್ ಮೇಲೆ ಕಂಪ್ಲೇಂಟ್ ಕೊಟ್ರು. ಅವ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋರ್ಗು ನಾವ್ ತಗೊಳಲ್ಲ ಅಂತ ಹೇಳಿದ್ವಿ. ಆಗ ಸೂರ್ಯಕಾಂತ್ ಅವರು ದಾರಿಗೆ ಬಂದ್ರು. ಅಮ್ಮು, ನನ್ ಕಂದ, ಇವತ್ ನಿನ್ನಿಂದ ನಮ್ಮನೆ ಮರ್ಯಾದೆ, ನಮ್ಮ ಮಾಧವನ್ ಜೀವನ ಎರಡು ಉಳಿತು ಕಣೆ. ನಿನಗೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದೆಲ್ಲ ಯಾಕೆ ಹೇಳ್ಬೇಕತ್ತೆ? ಇದು ನನ್ ಮನೆ ಕೂಡ ಅಲ್ವಾ? ಅದಕ್ಕೆ ನನ್ ಮನೆಯವ್ರಿಗೋಸ್ಕರ ನಾನು ನಿರ್ಧಾರ ತಗೊಂಡೆ ಅಷ್ಟೇ. ಬಂಗಾರಿ, ನೋಡ್ದೇನೆ ಧನ್ಯ, ಇವತ್ ಬೆಳಗ್ಗೆ ಅಮೂಲ್ಯನ್ ಬೈದಲ್ಲ. ಅವಳಿಗೆ ತವ್ರ ಮನೆಯವರೇ ಹೆಚ್ಚು, ಯಾಕೆ ಅವ್ರನ್ನ ಮಾತಾಡ್ಸಕ್ ಹೋದ್ಲು ಅಂತ. ನೋಡಿವತ್ತು ನನ್ ಸೊಸೆ ನಮ್ ಮನೆ ಮರ್ಯಾದೆ ಉಳ್ಸಕ್ಕೆ ತನ್ ತವ್ರ ಮನೆನ ಎದುರು ಹಾಕೊಂಡು ನಿಂತಿದ್ದಾಳೆ ಕಣೆ. ಅತ್ತೆ, ಧನ್ಯ ಅತ್ತಿಗೆ ಯಾಕೆ ಬೈತೀರಾ? ಅಮೂಲ್ಯ ಕಂಪ್ಲೇಂಟ್ ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದೆ ಚಿದಾನಂದ ಅಣ್ಣ. ಕೇಳಿಸ್ಕೊಂಡ ಅಮ್ಮ? ಇವತ್ ನಿನ್ 3 ಜನ ಗಂಡ್ಮಕ್ಳು ಜೈಲಿಂದ ಹೊರಗಡೆ ಬಂದಿದ್ದಾರೆ ಅಂದ್ರೆ ಅದು ನನ್ ಗಂಡಯಿಂದಾನೆ. ಆಯ್ತು ಬಿಡು, ನೀನೆಲ್ಲಿ ನಿನ್ ಸೊಸೆನ ಬಿಟ್ಕೊಡ್ತೀಯ?
ಅಮೂಲ್ಯ, ಇಷ್ಟಾದ್ರೂ ಉಪಕಾರ ಮಾಡಿದ್ಯಲ್ಲ, ಥ್ಯಾಂಕ್ಸ್. ಅತ್ತೆ, ಈಗ ನಿಮಗ್ ಸಮಾಧಾನ ಆಯ್ತಾ? ರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ಮರ್ತೋದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಬೀಗರು ಫೋನ್ ಮಾಡಿದ್ರು ರೀ. ನಾನು ಅವ್ರಿಗೆ ನಡೆದಿರೋ ವಿಷಯ ಯಾವುದೂ ಹೇಳಲಿಲ್ಲ. ಆದರೆ ಸುಶೀಲಕ್ಕನ ಕಡೆಯಿಂದ ನಮ್ಮ 3 ಮಕ್ಕಳು ಅರೆಸ್ಟ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಮುಂದೆ ಏನು ಮಾಡೋದೋ ಗೊತ್ತಾಗ್ತಿಲ್ಲ ರೀ. ಗಿರ್ಜಾ, ಆತಂಕ ಪಡಬೇಡ. ಬೀಗರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು, ನಮ್ಮ ಜೊತೆ ಇದ್ರು. ಅವರು ಗಾಬರಿ ಆಗ್ಬೇಡ, ಆರಾಮಾಗಿರು. ಹೌದಾ? ನಿಜವಾಗ್ಲೂ ದೇವ್ರ ದೊಡ್ಡೋದು ರೀ. ಹೇಗೋ ಬೀಗರು ನಮ್ಮನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಈ ತರ ಅತಿ ಪ್ರತಿಷ್ಠೆ ಮಾಡಿದ್ರೆ ನಿಮ್ಗಳ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಎಷ್ಟು ಅಂತ ಮಕ್ಕಳನ್ನ ಬೈತ್ಯ? ಹೋಗಿ ಎಲ್ಲ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ.